ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ಅಂದು ಶಿವಮೊಗ್ಗದಲ್ಲಿ ಹರ್ಷ, ಈಗ ಪುತ್ತೂರಿನಲ್ಲಿ ಪ್ರವೀಣ್. ಬಿಜೆಪಿ ಯುವ ಮುಖಂಡನ ಕೊಲೆ, ಕರಾವಳಿ ಮತ್ತೆ ಕೊತ. ಪುತ್ತೂರು ಅಲರ್ಟ್, ಸ್ವಯಂ ಪ್ರೇರಿತ ಬಂದ್. ಇದು ಬಿಜೆಪಿ ಮುಖಂಡನ ಹತ್ಯೆಯಾಗಿರೋ ಸ್ಟೋರಿ. ಪುತ್ತೂರಿನಲ್ಲಿ ಬಿಜೆಪಿ ಯುವ ಮುಖಂಡನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹತ್ಯೆಯಾದ ಪ್ರವೀಣ್ ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆಗಿದೆ. ತಲೆಗೆ ತಲ್ವಾರಿನಿಂದ 3 ಬಲವಾದ ಏಟು ಬಿದ್ದಿದೆ. ಜೊತೆಗೆ ಬೆನ್ನಿಗೆ ಚೂರಿಯನ್ನ ಇರಿದಿದ್ದಾರೆ ದುಷ್ಕರ್ಮಿಗಳು. ಹಾಗಾಗಿ ಆತ ಮೃತಪಟ್ಟಿದ್ದಾನೆ ಅಂತ ಗೊತ್ತಾಗಿದೆ ಮೇಲ್ನೋಟಕ್ಕೆ. ಈಗ ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆಗಿದೆ. ಈಗ ತಲೆಗೆ ತಲ್ವಾರಿಂದ ಬಲವಾದ ಪೆಟ್ಟು ಬಿದ್ದಿದೆ. 3 ಬಲವಾದ ಪೆಟ್ಟು ಬಿದ್ದಿದ್ರಿಂದ, ಏಟು ಬಿದ್ದಿರೋದ್ರಿಂದನೇ ಪ್ರವೀಣ್ ಸಾವನ್ನಪ್ಪಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಸಂಬಂಧಿಕರಿಗೆ ಇನ್ನೇನು ಕೆಲ ಹೊತ್ತಲ್ಲೇ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಪ್ರವೀಣ್ ಮೃತದೇಹ ಇರುವಂತ ಆಸ್ಪತ್ರೆ ಬಳಿಯಲ್ಲಿ ಜನ ಬಂದು ಜಮಾವಣೆಗೊಳ್ತಾ ಇದ್ದಾರೆ. ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕ್ಷಣಕ್ಕೂ ಪುತ್ತೂರು ಉದ್ವಿಗ್ನಗೊಳ್ತಾ ಇದೆ. ಇನ್ನೊಂದು ಕಡೆ ಬೆಳ್ಳಾರಿಯಲ್ಲೂ ಕೂಡ ಎಲ್ಲ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಪರಿಸ್ಥಿತಿ ಹಂಗಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಹೇಳಕ್ಕಾಗಲ್ಲ. ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು ಅಂತ, ಅಂತ್ಯ ಸಂಸ್ಕಾರ ಆಗೋ ತನಕ ಶಾಂತ ರೀತಿಯಲ್ಲಿ ಇರಿ ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಪೊಲೀಸರು ಕೊಲೆ ಆರೋಪಿಗಳಿಗಾಗಿ ತೀವ್ರ ರೀತಿಯಲ್ಲಿ ಶೋಧ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪೊಲೀಸರು ಹೈ ಅಲರ್ಟ್ ಕೈಗೊಂಡಿದ್ದಾರೆ. ಪುತ್ತೂರು ತಾಲೂಕಿನಲ್ಲಿ ಒಂದು ರೀತಿ ಸದ್ಯಕ್ಕೆ ನೋಡೋದಾದ್ರೆ ಅಘೋಷಿತ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಪುತ್ತೂರು ಬಿಜೆಪಿ ಯುವ ಮೋರ್ಚಾದಲ್ಲಿ ಪ್ರವೀಣ್ ನೆಟ್ಟಾರು ಸಕ್ರಿಯರಾಗಿದ್ರು. ಬೆಳ್ಳಾರಿಯಲ್ಲಿ ಕೋಳಿ ಅಂಗಡಿಯನ್ನು ನಡೆಸ್ತಾ ಇದ್ರು ಪ್ರವೀಣ್ ನೆಟ್ಟಾರು. ಬಿಜೆಪಿ ಜೊತೆ ಹಿಂದೂ ಪರ ಕಾರ್ಯಕ್ರಮಗಳಲ್ಲಿ ಪ್ರವೀಣ್ ತೊಡಗಿಸಿಕೊಳ್ತಿದ್ರು. ಈಗ ಕೇರಳ ಮೂಲದ ಒಂದು ರಿಜಿಸ್ಟ್ರೇಷನ್ ಇರುವಂತ ಗಾಡಿ ಬಂದಿತ್ತು, ಬೈಕ್ನಲ್ಲಿ ಬಂದಿದ್ರು ದುಷ್ಕರ್ಮಿಗಳು. ತಲ್ವಾರ್ನಿಂದ 3 ಬಲವಾದ ಏಟನ್ನ ತಲೆಗೆ ಹೊಡೆದಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಸೊ ಇದೇ ಪ್ರವೀಣ್ ಸಾವಿಗೆ ಕಾರಣ ಆಯಿತು ಅಂತ ಶಂಕೆ ಇದೆ. ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸಂಬಂಧಿಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಮೃತದೇಹ ಹಸ್ತಾಂತರ ಆದ್ಮೇಲೆ ಸುಮಾರು ಒಂದು 20 ಕಿಲೋಮೀಟರ್ ಮೆರವಣಿಗೆ ನಡೆಸೋದಕ್ಕೆಲ್ಲ ಅಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಹೆಚ್ಚೆಚ್ಚು ಜನ ಈಗ ಬಂದು ಪುತ್ತೂರು ಸರ್ಕಾರಿ ಆಸ್ಪತ್ರೆ ಹತ್ರ ಸೇರ್ಕೊಳ್ತಾ ಇದ್ದಾರೆ. ಇನ್ನು ಬಿಜೆಪಿ ಯುವ ಮುಖಂಡ ಪ್ರವೀಣ್ ಹತ್ಯೆಗೆ ಕಾರಣ ಏನ್ ಹಾಗಾದ್ರೆ? ವಾರದ ಹಿಂದಿನ ಹತ್ಯೆಗೂ ಈಗ ನಡೆದಿರುವಂತಹ ಪ್ರವೀಣ್ ಹತ್ಯೆಗೂ ನಂಟಿದೆಯಾ, ಈ ಬಗ್ಗೆ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. ಇನ್ನು ವಾರದ ಹಿಂದೆ ಒಂದು ಕೊಲೆ ನಡೆದಿತ್ತು. ಆ ಹತ್ಯೆಯ ದ್ವೇಷವನ್ನ ತೀರಿಸಿಕೊಳ್ಳೋದಕ್ಕೆ ನೆಟ್ಟಾರ್ವಿನ ನೆತ್ತರನ್ನ ಹರಿಸಿದ್ರ ಹಾಗಾದ್ರೆ? ಇದೇ ಬೆಳ್ಳಾರಿಯಲ್ಲಿ ವಾರದ ಹಿಂದೆ ಮಸೂದ್ ಎಂಬಾತನನ್ನ ಹತ್ಯೆ ಮಾಡಲಾಗಿತ್ತು. ಮಸೂದ್ ಮರ್ಡರ್ಗೆ ದ್ವೇಷವನ್ನ ತೀರಿಸಿಕೊಳ್ಳೋದಕ್ಕೆ, ರಿವೆಂಜ್ ಅನ್ನ ತಗೊಳ್ಳೋದಕ್ಕೆ ಈಗ ಪ್ರವೀಣ್ ಹತ್ಯೆ ಆಗಿರಬಹುದು ಅಂತ ಸಂಶಯ ಇದೆ. ಹಾಗಾಗಿ ಪೊಲೀಸರು ಈ ಆಯಾಮದಿಂದ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೈಕ್ನಲ್ಲಿ ಬಂದಿದ್ದಂತ 3 ಅಪರಿಚಿತರು ಕೃತ್ಯ ಮಾಡಿರಬಹುದು ಅಂತ ಸಂಶಯ ಇದೆ. ಕೇರಳ ನೋಂದಣಿ ಸಂಖ್ಯೆ ಹೊಂದಿದ್ದ ಬೈಕ್ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಪುತ್ತೂರು ನಗರದ ಅಂಗಡಿಗಳನ್ನ ಮುಚ್ಚಿಸಿ ಪೊಲೀಸರು ಹೈ ಅಲರ್ಟ್ ಅನ್ನ ಆ ಭಾಗದಲ್ಲಿ ಕೈಗೊಂಡಿದ್ದಾರೆ. ಇನ್ನೊಂದು ಕಡೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಅಲ್ಲಿ ಉದ್ವಿಗ್ನಗೊಳ್ತಾ ಇದೆ. ಸೊ ಹಾಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಒಂದ್ ಕಡೆ ನಾವು ಫೋಟೋದಲ್ಲಿ ತೋರಿಸ್ತಾ ಇರೋದು ವಾರದ ಹಿಂದೆ ಮಸೂದ್ನನ್ನ ಕೊಲೆ ಮಾಡಿದ್ರಲ್ಲ ಆ ಆರೋಪಿಗಳನ್ನ. ಇನ್ನೊಂದು ಕಡೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಜುಲೈ 19ಕ್ಕೆ ಸುಳ್ಯದಲ್ಲಿ, ಇದೇ ಬೆಳ್ಳಾರೆಯಲ್ಲಿ ಮೊಹಮ್ಮದ್ ಮಸೂದ್ನನ್ನ ಕೊಲೆ ಮಾಡಿದ್ರು. 19 ವರ್ಷ ಆತನಿಗೆ ಮೊಹಮ್ಮದ್ ಮಸೂದ್ನನ್ನ ಕೊಂದಿದ್ರು. ಕ್ಷುಲ್ಲಕ ಕಾರಣಕ್ಕೆ 1-2 ಟೀಮ್ಗಳ ಮಧ್ಯದಲ್ಲಿ ಗಲಾಟೆ ಆಗಿತ್ತು. ಅದರಲ್ಲಿ ಮಸೂದ್ ಕೂಡ ಒಬ್ಬ ಇದ್ದ. ಸೊ ಗಲಾಟೆ ಆದ್ಮೇಲೆ ಸರಿ ಮಾತಾಡೋಣ ಬಾ ಅಂತ ಕರೆಸಿದ್ರು. ಕರೆಸಿದಾಗ ಆತನನ್ನ ಏಕಾಏಕಿ ಹತ್ಯೆ ಮಾಡಿದ್ರು. ತೀವ್ರ ಗಾಯಗೊಂಡಿದ್ದಂತ ಅವನ ಮಸೂದ್ನನ್ನ ಆಸ್ಪತ್ರೆಯಲ್ಲಿ ಸೇರಿಸಿದ್ರು ಕೂಡ ಆತ ಮೃತಪಟ್ಟಿದ್ದ. ಸೊ ಇದೇ ಮಸೂದ್ ಕೊಲೆಗೋಸ್ಕರ 8 ಆರೋಪಿಗಳನ್ನ ಬಂಧಿಸಿದ್ರು. ಈಗ ಮಸೂದ್ ಹತ್ಯೆಗೋಸ್ಕರನೇ, ರಿವೆಂಜ್ಗೋಸ್ಕರ ಈಗ ಪ್ರವೀಣ್ ಹತ್ಯೆ ಆಗಿರಬಹುದು ಅಂತ ಸಂಶಯಗಳಿದೆ. ಇನ್ನು ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಹಿನ್ನೆಲೆಯಲ್ಲಿ 3 ತಾಲೂಕುಗಳ ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆಯನ್ನ ಕೊಟ್ಟಿವೆ. ಪುತ್ತೂರು, ಸುಳ್ಯ ಮತ್ತೆ ಕಡಬ ತಾಲೂಕು ಬಂದ್ಗೆ ಸಂಘಟನೆಗಳು ಕರೆಯನ್ನ ಕೊಟ್ಟಿರೋದು.
ಈಗ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತೆ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡಿವೆ. ಪುತ್ತೂರಿನ ಅಂಬಿಕಾ ಹಾಗೇನೆ ವಿವೇಕಾನಂದ ಶಾಲಾ ಕಾಲೇಜುಗಳಿಗೆ ಈಗ ರಜೆ ಘೋಷಣೆಯಾಗಿದೆ. ಈಗಾಗಲೇ ಪುತ್ತೂರಿನಾದ್ಯಂತ ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ ಹೇಳಿ 144 ಸೆಕ್ಷನ್ ಜಾರಿಗೆ ಸೂಚನೆಯನ್ನ ನೀಡಿದ್ದಾಗಿದೆ. ಈ ಮಧ್ಯದಲ್ಲಿ ಶಾಲಾ ಕಾಲೇಜುಗಳ ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈಗ ಪುತ್ತೂರಿನ ಅಂಬಿಕಾ ಮತ್ತು ವಿವೇಕಾನಂದ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಸ್ವಗ್ರಾಮದಲ್ಲಿ ಪ್ರವೀಣ್ ನೆಟ್ಟಾರು ಅಂತ್ಯಕ್ರಿಯೆ ನಡೆಯುತ್ತೆ. ಪುತ್ತೂರಿನಿಂದ ಬೆಳ್ಳಾರಿವರೆಗೆ ಮೃತದೇಹದ ಮೆರವಣಿಗೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಸುಮಾರು 20 ಕಿಲೋಮೀಟರ್ ಪ್ರವೀಣ್ ಮೃತದೇಹವನ್ನ ಮೆರವಣಿಗೆ ಮಾಡಬೇಕು. ಪಾರ್ಥಿವ ಶರೀರದ ಮೆರವಣಿಗೆ ನಡೆಸೋದಕ್ಕೆ ಅದು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ 3 ತಾಲೂಕು ಬಂದ್ಗೆ ಹಿಂದೂಪರ ಸಂಘಟನೆಯವರು ಕರೆಯನ್ನ ಕೊಟ್ಟಿರೋದು. ಪುತ್ತೂರು, ಸುಳ್ಯ ಮತ್ತೆ ಕಡಬ ತಾಲೂಕು ಬಂದ್ ಮಾಡಬೇಕಿವತ್ತು ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಪುತ್ತೂರು ಪ್ರದೇಶದಲ್ಲಿ ಆ ವ್ಯಾಪ್ತಿಯಲ್ಲಿ ಪೊಲೀಸರೇ ಕೆಲವೊಂದು ಅಂಗಡಿಗಳನ್ನ ಬಂದ್ ಮಾಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಈಗ 3 ತಾಲೂಕು ಬಂದಿಗೆ ಕರೆ ಕೊಟ್ಟಿದಾರಲ್ಲ, ಸೊ ಬಂದ್ಗೆ ಬೆಳಗಿನ ಒಂದು ಪ್ರತಿಕ್ರಿಯೆ ಹೆಂಗ್ ವ್ಯಕ್ತವಾಗ್ತಾ ಇದೆ? ಈಗ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಯಾವಾಗ ಈ ಪಾರ್ಥಿವ ಶರೀರವನ್ನ ಮೃತದೇಹವನ್ನ ಸಂಬಂಧಿಕರಿಗೆ ಹಸ್ತಾಂತರ ಮಾಡಬಹುದು? ಮೆರವಣಿಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ಬೋದು? ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ, ಬಿಜೆಪಿಯ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಗಳು 3 ತಾಲೂಕು ಅಂದ್ರೆ ಕಡಬ, ಸುಳ್ಯ, ಪುತ್ತೂರು ಈ 3 ತಾಲೂಕುಗಳಲ್ಲಿ ಬಂದ್ ಅನ್ನು ಮಾಡಬೇಕಂತ ಹೇಳಿ ನಿನ್ನೆ ರಾತ್ರಿ ಹಿಂದೂ ಪರ ಸಂಘಟನೆಯ ಮುಖಂಡರು ಕರೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಬೆಳಗಿನೂ ಕೂಡ ನಗರದ ಹಲವು ಅಂಗಡಿಗಳು ಈಗ ಬಂದ್ ಆಗಿರುವಂಥದ್ದು. ತೆರೆದಂಥ ಅಂಗಡಿಗಳು ಕೂಡ ಈಗ ಮುಚ್ತಾ ಇದೆ. ಕೆಲವೇ ಗಂಟೆಗಳಲ್ಲಿ ಎಲ್ಲ ನಗರದ ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚುವಂಥ ಸಾಧ್ಯತೆಗಳು ಕೂಡ ಇದೆ. ಪುತ್ತೂರು, ಸುಳ್ಯ, ಕಡಬ ಈ 3 ತಾಲೂಕುಗಳಲ್ಲಿ ಅತಿ ಹೆಚ್ಚಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಇರೋ ಕಾರಣಕ್ಕಾಗಿ ಅವರೇ ಮುತುವರ್ಜಿ ವಹಿಸಿಕೊಂಡು ಎಲ್ಲ ಅಂಗಡಿಗಳನ್ನು ಬಂದ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಬೆಳಗ್ಗೆ ಸುಮಾರು 9ರಿಂದ 10 ಗಂಟೆಯ ಒಳಗಾಗಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಿಂದ ಪ್ರವೀಣ್ ಅವರ ಮೃತದೇಹ ಹೊರಡುವಂಥ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಅವರ ಕುಟುಂಬಸ್ಥರು ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥದ್ದು. ಹಾಗಾಗಿ ಕುಟುಂಬಸ್ಥರ ಜೊತೆ ಪೊಲೀಸರು ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಪುತ್ತೂರಿಂದ ಬೆಳ್ಳಾರಿಗೆ ಹೋಗಬೇಕಾದ್ರೆ ಸುಮಾರು 20 ಕಿಲೋಮೀಟರ್ ದಾಟಿ ಹೋಗಬೇಕು. ಅದು 20 ಕಿಲೋಮೀಟರ್ ಮೆರವಣಿಗೆ ಆದರೆ ಅದು ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ಹಾಗಾಗಿ ಮನೆಯ ಹತ್ತಿರದ ಅಂದರೆ ಬೆಳ್ಳಾರಿ ಪೇಟೆಯಿಂದ ಮನೆ ತನಕ ಆದರೂ ಮೆರವಣಿಗೆ ಮಾಡಿ ಎಂಬ ಮನವಿಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಮತ್ತೆ ಹಿಂದೂ ಸಂಘಟನೆ ಮುಖಂಡರು ಮತ್ತು ಪ್ರವೀಣ್ ನೆಟ್ಟಾರ್ ಅವರ ಕುಟುಂಬಕ್ಕರು ಈಗ ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಉನ್ನತ ಮಟ್ಟದ ಅಧಿಕಾರಿಗಳು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಕೆ ಕೆಳಮಟ್ಟದ ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಪುತ್ತೂರು ಡಿವೈಎಸ್ಪಿ ಆಗಿರ್ಬೋದು, ಪುತ್ತೂರು ನಗರ ಠಾಣಾ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪುತ್ತೂರು ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊಕ್ಕಾಮನ್ನು ಹೂಡಿರುವಂಥದ್ದು. ಈಗಾಗಲೇ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮುಂಜಾನೆ 3 ಗಂಟೆಗೆ ಮುಗಿದಿರುವಂಥದ್ದು. ಈ ಪೋಸ್ಟ್ ಮಾರ್ಟಮ್ನಲ್ಲಿ 3 ಬಲವಾದ ಏಟು ಪ್ರವೀಣ್ ಅವರ ಕುತ್ತಿಗೆ ಭಾಗಕ್ಕೆ ಬಿದ್ದಿರೋ ಕಾರಣಕ್ಕಾಗಿ ಅವರು ಮೃತಪಟ್ಟಿದ್ದಾರೆ ಎಂಬುದಾಗಿ ಕೂಡ ಮಾಹಿತಿ ತಿಳಿದು ಬಂದಿರುವಂಥದ್ದು. ಇನ್ನು ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆದಂತೆ ಇಡೀ ಜಿಲ್ಲೆಯಲ್ಲಿ ಅಂದರೆ 3 ತಾಲೂಕಿನ ಶಾಲಾ ಕಾಲೇಜುಗಳಲ್ಲಿ ಕೆಲ ಶಾಲಾ ಕಾಲೇಜುಗಳು ಮಕ್ಕಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಪುತ್ತೂರಿನ ವಿವೇಕಾನಂದ ಆಗಿರ್ಬೋದು, ಅಂಬಿಕಾ ಕಾಲೇಜ್ ಶಾಲಾ ಕಾಲೇಜ್ ಆಗಿರ್ಬೋದು, ಇವತ್ತು ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಪುತ್ತೂರಿಂದ ಬೆಳ್ಳಾರಿಗೆ ಹೋಗುವಂಥ ಮಾರ್ಗಗಳು ಕಾಣಿಯೂರು, ಸವಣೂರು, ನಿಂತಿಕಲ್ ಮತ್ತು ಬೆಳ್ಳಾರಿಯನ್ನ ಈ ಮಾರ್ಗದ ಮೂಲಕವಾಗಿ ತಲುಪಬೇಕಾಗತ್ತೆ. ಹಾಗಾಗಿ ಈ ಮಾರ್ಗದ ಮಧ್ಯೆ ಬರುವಂಥ ಎಲ್ಲ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಪೊಲೀಸ್ ಭದ್ರತೆಯನ್ನ ಸದ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ ಆದಂತಹ ಘಟನೆ ಅನಂತರವಾಗಿ ಸಾಕಷ್ಟು ವಿಚಾರದಲ್ಲಿ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡಾಗಿತ್ತು. ಈಗ ಹಿಂದೂ ಪರ ಸಂಘಟನೆಯವರು 3 ತಾಲೂಕು ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಜನ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ನೋಡ್ಬೇಕಾಗತ್ತೆ. ಅದ್ರ ಮಧ್ಯದಲ್ಲಿ ಇವರು 20 ಕಿಲೋಮೀಟರ್ ಮೆರವಣಿಗೆ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂತ್ಯಕ್ರಿಯೆ ಆಗೋಕ್ಕೂ ಮುಂಚೆ ಇದೆಲ್ಲ ತಯಾರಿಗಳು ಆಗ್ತಾ ಇದೆ. ಇನ್ನೊಂದ್ ಕಡೆ ಪೊಲೀಸರು ಈಗ ಸ್ಪೆಷಲ್ ಫೋರ್ಸ್ ಏನಾದ್ರು ಕರೆಸಿದಾರ? ಎಷ್ಟು ಜನ ಪೊಲೀಸರು ನಿಯೋಜನೆ ಮಾಡಿದ್ದಾರೆ? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸದ್ಯಕ್ಕೆ ಪುತ್ತೂರು, ಸುಳ್ಯ, ಕಡಬ ತಾಲೂಕಿನ ಪೊಲೀಸರು ಸದ್ಯಕ್ಕೆ ಇಲ್ಲಿ ಡ್ಯೂಟಿಗೆ ನಿಯೋಜನೆಗೊಂಡಿರುವಂಥದ್ದು. ಅದರಲ್ಲೂ ಪುತ್ತೂರಿನ ಗ್ರಾಮಾಂತರ ಪೊಲೀಸರು ಮತ್ತು ಕಡಬದ ಗ್ರಾಮಾಂತರ, ಸುಳ್ಯದ ಗ್ರಾಮಾಂತರ ಪೊಲೀಸರು ಈ 3 ಸ್ಟೇಷನ್ನ ಪೊಲೀಸರು ಮತ್ತೆ ಸದ್ಯ ಇಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಅತಿ ಸೂಕ್ಷ್ಮ ಪ್ರದೇಶ ಇರೋ ಕಾರಣಕ್ಕಾಗಿ ಬೇರೆಲ್ಲ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಸಂಖ್ಯೆ ಕೂಡ ಹೆಚ್ಚಾಗಬೇಕಾಗತ್ತೆ. ಹಾಗಾಗಿ ಸದ್ಯ ಕೇವಲ 3 ತಾಲೂಕುಗಳ ಗ್ರಾಮಾಂತರ ಪೊಲೀಸರನ್ನ ಮಾತ್ರ ಸದ್ಯಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಹಲವು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಸದ್ಯಕ್ಕೆ ಸ್ಥಳದಲ್ಲಿ ಬಂದು ಬೀಡು ಬಿಟ್ಟಿರುವಂಥದ್ದು. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಲಾಗಿದೆ. ಬೆಳಗಿನಲ್ಲೂ ಕೂಡ ಸ್ವಯಂ ಪ್ರೇರಿತವಾಗಿ ವರ್ತಕರೇ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಬಲಾತ್ಕಾರದ ಬಂದ್ನ ಪ್ರಯೋಗಗಳು ಇಲ್ಲಿ ತನಕ ನಡೆದಿಲ್ಲ. ಶರ್ಮಿತಾ.
ಫೈನ್. ಹಾಗಾದ್ರೆ ಈಗ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆಯಾ? ಹಾಗಾದ್ರೆ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ ಸದ್ಯಕ್ಕೆ ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಮಿಂದ ಇನ್ಫಾರ್ಮೇಶನ್ ಪಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಂಡಿರೋದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ. ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ದಾರೆ ನೋಡೋಣ. ಪ್ರವೀಣ್ ಪೂಜಾರಿ ಅವರ ಏನು ಒಂದು ಅಕಾಲಿಕ ಮರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಆಲ್ರೆಡಿ ಇನ್ವೆಸ್ಟಿಗೇಷನ್ ಏನು ತನಿಖೆ ಮಾಡಬೇಕು ಅದನ್ನು ಸೂಕ್ತ ರೀತಿಯಾದಂಥ ಪೊಲೀಸ್ ತನಿಖೆಯನ್ನು ಮಾಡಬೇಕಾದ್ರೆ ಇವತ್ತು ಕೂಡ ನಾನು ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡ್ಕೊಂಡು ಇನ್ನೇನು ಏನು ಪೋಸ್ಟ್ ಮಾರ್ಟಮ್ ವ್ಯವಸ್ಥೆ ಮಾಡಬೇಕು ಮತ್ತು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಎಲ್ಲರೂ ಕೂಡ ಏನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಡಿಸ್ಕಸ್ ಮಾಡಿ ಬಹಳಷ್ಟು ಪಾಯಿಂಟ್ಗಳನ್ನು ಇಟ್ಕೊಂಡಿದ್ದಾರೆ. ಏನಿದೆ ಅನ್ನೋದನ್ನು ಮುಂದಿನ ಪೊಲೀಸ್ ತನಿಖೆ ಸರ್ ಪರಿಹಾರದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿಗೆ ಕುಟುಂಬದಿಂದ ಮತ್ತು ಏನು ಸದಸ್ಯರಿಂದ ಮನವಿ ಬಂದಿರೋದನ್ನು ನಾನು ಸರ್ಕಾರಕ್ಕೆ ಕಳಿಸ್ತೀನಿ. ಸರ್ ಭದ್ರತಾ ದೃಷ್ಟಿಯಿಂದ ಏನು ಇದನ್ನು ನೋಡ್ತೀವಿ. ಒಂದು ಎಲ್ಲವನ್ನು ಮಾತಾಡಿಕೊಂಡು ನಮ್ಮ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ರಿಪೋರ್ಟರ್ ಯಾವ ರೀತಿ ಇದೆ ಅಂತ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಯಾಕೆಂದರೆ ಒಂದು ಕುಟುಂಬದಲ್ಲಿ ಏನು ನೋವಿನ ಒಂದು ಪರಿಸ್ಥಿತಿ ಇರುತ್ತೆ ಅದು ಬೇರೆಯವ್ರಿಗೂ ಕೂಡ ಸ್ಪ್ರೆಡ್ ಆಗದೇ ಇರೋ ಹಾಗೆ ನೋಡುವಂಥ ಒಂದು ಸಾಮಾಜಿಕ ಬದ್ಧತೆ ಎಲ್ಲರ ಮೇಲೆ ಇರುತ್ತೆ. ಅದನ್ನು ಕಾಪಾಡೋದ್ರ ಬಗ್ಗೆ ಎಲ್ಲರೂ ನೋಡಬೇಕು. ಪೊಲೀಸ್ ವ್ಯವಸ್ಥೆ ಒಂದು ರಿಪೋರ್ಟನ್ನು ತಗೊಂಡು ಮುಂದೆ ಏನು ಮಾಡಬೇಕು. ಇನ್ನು ಕರಾವಳಿ ಭಾಗದಲ್ಲಿ ಆಗಿರುವಂತಹ ಈ ಹತ್ಯೆ ಬಗ್ಗೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಏನ್ ಹೇಳಿದ್ದಾರೆ ನೋಡೋಣ. ಬಿಜೆಪಿ ಕಾರ್ಯಕರ್ತನನ್ನ ಕೊಲೆ ಮಾಡಲಾಗಿದೆ, ಏನ್ ಹೇಳ್ತೀರಿ? ಖಂಡಿತಮ್ಮ ಇದೊಂದು ಆತಂಕದ ಒಂದು ಸಂದರ್ಭ ಇದು. ನನಗೆ ಸುದ್ದಿ ತಿಳಿತಿದ್ದಾಗೇನೆ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ಮಾತಾಡಿ ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡಬಾರ್ದು, ಪತ್ತೆ ಹಚ್ಚಬೇಕು, ಪಾಠ ಕಲಿಸಬೇಕು. ಇದನ್ನ ನಾನು ಸೂಚನೆ ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಸರ್ ನಿಮಗೆ ಬಂದಂತ ಇನ್ಫಾರ್ಮೇಶನ್ ಏನ್ ಸರ್? ಯಾಕಾಗಿದೆ ಕೊಲೆ ಅಂತ ಈಗ ಪೊಲೀಸರು ಆಲ್ರೆಡಿ ತನಿಖೆಗೆ ಇಳಿದಿದ್ದಾರೆ. ನಿಮಗ್ ಕೊಟ್ಟಂತ ಇನ್ಫಾರ್ಮೇಶನ್ ಏನ್ ಸರ್? ಇಲ್ಲ ನನಗೆ ಆರಂಭದಲ್ಲಿ ಅದೇ ಹೇಳಿದ್ದಾರೆ. ನಿಮ್ಮ ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ ಅದೇನೆ ನನಗೂ ಕೂಡ ಹೇಳಿದ್ದಾರೆ. ಅಂದ್ರೆ ಒಂದ್ ವಾರದ ಹಿಂದೆ ಏನೊಂದ್ ಕೊಲೆ ಆಗಿತ್ತು, ಅದಕ್ಕೆ ರಿವೆಂಜ್ ಆಗಿ ಈತನನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ನಿಜಾನಾ ಸರ್? ಇಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಆ ಕಾರಣನೂ ಇರಬಹುದು. ಎಲ್ಲ ಆಂಗಲ್ ನಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಓಕೆ, ಬಟ್ ಇವರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತಂದ್ ನಾವು ಮಾತಾಡ್ತಾ ಹೋದಂತ ಸಂದರ್ಭದಲ್ಲಿ ಆತಂಕೆ ಯಾವುದೇ ರೀತಿಯಾದಂತಹ ಈ ರೀತಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಯಾವುದೇ ಹೊಡೆದಾಟ ಬಡದಾಟ ಕೊಲೆ ಸುಲಿಗೆ ಯಾವುದ್ರಲ್ಲೂ ಕೂಡ ಭಾಗಿಯಾದಂತಹ ವ್ಯಕ್ತಿ ಅಲ್ಲ. ಇಂತಹ ಇನ್ನೋಸೆಂಟ್ ಅನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದೇ 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 ಅದು ಕಾರಣ ಏನಾಗ್ತದೆ, ಏನು, ಯಾಕೆ, ಎಲ್ಲಿಂದ ಬಂದಿದ್ದಾರೆ ಇವರು ಅಂತ ಹೇಳಿ ಕೂಡ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಪ್ರವೀಣ್ ಹತ್ಯೆ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಿಯಾಕ್ಷನ್ ಏನು ಕೇಳೋಣ. ತುಂಬಾ ದುಃಖ ಆಗಿದೆ. ನಮ್ಗೆ ಗೊತ್ತಿರುವಂತ ಹುಡುಗ ಅವರು ಹಿಂದೆ ಸಂಘ ಪರಿವಾರದಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಬಿಜೆಪಿಯ ಯುವ ಮೋರ್ಚಾದ ಜವಾಬ್ದಾರಿ ಇತ್ತು ಅವರಿಗೆ. 1 ವರ್ಷದ ಹಿಂದಷ್ಟೇ ಅವರಿಗೆ ಮದುವೆ ಆಗಿತ್ತು, ಇನ್ನು ಮಕ್ಕಳು ಆಗಿಲ್ಲ. ತುಂಬಾ ದುಃಖ ಆಗಿದೆ. ಏನ್ ಹೇಳ್ಬೇಕು ಗೊತ್ತಿಲ್ಲ. ಬಟ್ ದುಷ್ಕರ್ಮಿಗಳು ಈ ತರ ಅಮಾಯಕರನ್ನ ಬಲಿ ಕೊಡುವಂತದ್ದು ಯಾವಾಗ ನಿಲ್ಲುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಮತ್ತು ಯಾರು ಇದರ ಹಿಂದಿರುವಂತ ಶಕ್ತಿ ಯಾವ ಸಂಘಟನೆ ಅನ್ನುವಂಥದ್ದು ಪತ್ತೆ ಆಗ್ಬೇಕು. ಈ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ವಾರದ ಹಿಂದೆ ಆದಂತಹ ಒಂದು ಹತ್ಯೆಗೆ ದ್ವೇಷವಾಗಿ ಈ ಒಂದು ಹತ್ಯೆ ಅಂತ ಅಲ್ಲಿ ಅವರ ಜೊತೆ ಇದ್ದಂಥವ್ರು ಅವರ ಆಪ್ತರ ಹೇಳ್ತಾ ಇದ್ದಾರೆ. ಅದೇ ವಾರದ ಹಿಂದೆ ಅಲ್ಲಿ ರಸ್ತೆ ಬದಿಯಲ್ಲಿ ಯಾರ್ಯಾರು ಗುದ್ದಾಡ್ಕೊಂಡು ಪರಸ್ಪರ ಹೊಡೆದಾಡ್ಕೊಂಡು ಅವನು ಅಕಸ್ಮಾತ್ ಆಗಿ ತೀರ್ಕೊಂಡಿದ್ದಂತೆ. ಅದನ್ನೇ ಅವರು ಜಾತಿಯ ಒಂದು ರೀತಿಯಲ್ಲಿ ಈ ತರ ಕೊಲೆ ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ಸಮಾಜಘಾತಕ ಶಕ್ತಿಗಳಿಂದಲೇ ಆಗಿದೆ. ವೈಯಕ್ತಿಕವಾಗಿರುವಂತ ಅಥವಾ ಯಾವುದೇ ದೂಡ್ಕೊಂಡಾಗ ಬಿದ್ದು ಕೊಲೆ ಆಗಿದ್ರ ಬಗ್ಗೆ ಅಥವಾ ಸತ್ತಿರುವ ಬಗ್ಗೆ, ಕೊಲೆ ಗೊತ್ತಿಲ್ಲ ನಂಗೆ, ಸತ್ತಿರುವ ಬಗ್ಗೆ ಮತ್ತೆ ಇನ್ನೊಂದು ಬಂದು ಹುಡುಗ ಯಾವಕ್ಕೆ ಸಂಬಂಧನೇ ಇಲ್ಲ. ಈ ಘಟನೆಗೆ ಇವನಿಗೂ 1 ವಾರದ ಹಿಂದೆ ನಡೆದಿರುವಂತ ಘಟನೆಗೆ ಸಂಬಂಧನೇ ಇಲ್ಲದಂತ ಮಕ್ಕಳನ್ನ ಬಂದು ಕೊಲ್ತಾರೆ ಅಂತಂದ್ರೆ ಅಮಾಯಕರನ್ನ ಬಲಿ ಪಡ್ಕೋತಿದ್ದಾರೆ ಅಂತ. ಅಮಾಯಕರನ್ನ ಬಲಿ ಕೊಟ್ಟಿರುವಂತದ್ದು, ಬಲಿ ಆಗಿರುವಂತದ್ದು ದುಃಖ ಆಗಿದೆ. ನಾನು ಆಗ್ರಹ ಮಾಡ್ತೀನಿ, ಇವತ್ತು ಬೇರೆ ಬೇರೆ ಕೇಸ್ಗಳನ್ನ NIA ತನಿಖೆ ಮಾಡ್ತಾ ಇದೆ. ಆ ರೀತಿ ಕೇಸನ್ನು ಕೂಡ ತಗೋಬೇಕು. ಯಾಕಂದ್ರೆ ಇದರ ಹಿಂದಿರುವಂತ ಶಕ್ತಿ ಏನು, ಈ ರೀತಿಯ ಕುತ್ತಿಗೆ ಕಡ್ದು ತಲೆಗೆ ಕಡ್ದು ಕೊಲ್ತಾರಂತಂದ್ರೆ ಇವರು
ರಾಕ್ಷಸರೇ ಇರ್ಬೇಕು, ಮನುಷ್ಯರು ಯಾರು ಇದನ್ನ ಮಾಡಕ್ಕಾಗಲ್ಲ. ಹೌದು. ಆ ರೀತಿಯ ರಾಕ್ಷಸ ರೀತಿಯ ಪ್ರವೃತ್ತಿ ಮತ್ತು ರಾಕ್ಷಸ ರೀತಿಯ ಟ್ರೈನಿಂಗ್ ಅವರಿಗೆ ಎಲ್ಲ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ಬೇಕು. ಮತ್ತು ಇದರ ಬಗ್ಗೆ ಇಡೀ ಕರಾವಳಿಯಲ್ಲಿ ಮೊದಲಿಂದಲೂ ಇದು ಆಗ್ತಾ ಇದೆ. ಹೌದು. ಅಂದ್ರೆ ಕೇರಳದ ಕೋಸ್ಟಲ್ ಇಂದ ಹಿಡಿದು ಅದು ಬಡ್ಕಳ ತನಕ ಈ ಒಂದು ವ್ಯಾಪ್ತಿ ಹಬ್ಬಿದೆ. ಈ ಕಾರಣಕ್ಕಾಗಿ ಇದನ್ನ ತನಿಖೆ ಆಗ್ಬೇಕು ಅನ್ನುವಂತ ನನ್ನ ಆಗ್ರಹ ಇದೆ. ನಾನು ಮುಖ್ಯಮಂತ್ರಿ ಮತ್ತು ಮಿನಿಸ್ಟರ್ಗೂ ಮಾತಾಡ್ತೀನಿ. ಓಕೆ ಮೇಡಮ್, ನೀವು ಹೇಳ್ತಾ ದೇಶದಾದ್ಯಂತ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಇದೆ. ಬೆಂಗಳೂರಲ್ಲಿ ನೋಡಿದ್ರೆ ರಾಜಾರೋಷವಾಗಿ ಪ್ಲಾಸ್ಟಿಕ್ ಮಾರಾಟವನ್ನು ಇನ್ನೂ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಪ್ಲಾಸ್ಟಿಕ್ ದಂಧೆ. ಎಗ್ಗಿಲ್ಲದೆ ಮಾರಾಟ ಆಗ್ತಾ ಇದೆ ಪ್ಲಾಸ್ಟಿಕ್. ರಾಜಾರೋಷವಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸೇಲ್ ಮಾಡ್ತಾ ಇದ್ದಾರೆ. ನಿಷೇಧವಿದ್ರು ಬೆಂಗಳೂರಿನ ಸಾಕಷ್ಟು ಏರಿಯಾದಲ್ಲಿ, ಅದರಲ್ಲೂ ಚಿಕ್ಕಪೇಟೆಯಲ್ಲೂ ಮಾರಾಟ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ದಾಳಿಗೂ ಕೂಡ ಕೇರ್ ಮಾಡ್ತಾ ಇಲ್ಲ ಪ್ಲಾಸ್ಟಿಕ್ ಮಾರಾಟಗಾರರು. ಬಾಡಿಗರು ಬರ್ತಾರೆ, ದಾಳಿ ಮಾಡ್ಕೊಂಡು ಹೋಗ್ತಾರೆ, ಮತ್ತು ನಮ್ಮ ಪಾಡಿಗೆ ನಾವು ರಾಜಾರೋಷವಾಗಿ ಮಾರಾಟ ಮಾಡಬಹುದು ಅಂತ ಮಾರಾಟಗಾರರು ಮಾಡ್ತಾ ಇದ್ದಾರೆ. ಚಿಕ್ಕಪೇಟೆಯ 80% ಶಾಪ್ಗಳಲ್ಲಿ ಸಿಗ್ತಾ ಇದೆ ನಿಷೇಧಿತ ಪ್ಲಾಸ್ಟಿಕ್. ಯಾರಿಗೂ ಹೆದರ್ಕೊಳ್ತಾ ಇಲ್ಲ, ಅಂಗಡಿಗಳಲ್ಲೇ ಇಟ್ಕೊಂಡಿದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಬಯಲಿಗೆ ಎಳಿತಾ ಇದೆ ಈ ಪ್ಲಾಸ್ಟಿಕ್ ದಂಧೆಯನ್ನ. ಇದು ನಮ್ಮ ಕ್ಯಾಮೆರಾದಲ್ಲಿ ಸರಿಯಾಗಿರೋದು. ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನೋಡಿ ಎಷ್ಟು ರಾಜಾರೋಷವಾಗಿ ಮಾರ್ತಾ ಇದ್ದಾರೆ. ಒಂದೆರಡಲ್ಲ, ಕೆಜಿ ಗಟ್ಲೆ ಇಟ್ಕೊಂಡಿದ್ದಾರೆ. ನೀವು ಕೇಳಿದ್ರೆ ಕೆಜಿ ಗಟ್ಲೆ ಕೊಡ್ತಾರೆ, ದುಡ್ಡು ಕೊಟ್ರೆ ಆಯ್ತು. ಸೊ ಬಿಬಿಎಂಪಿ ಅಧಿಕಾರಿಗಳು ಬರ್ತಾರೆ, ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಕ್ಕೆ ನೋಡಿ ಈ ತರ ದಾಳಿ ಮಾಡಿದೀವಿ, ನಮ್ಗೆ ಸಿಕ್ಕಿದೆ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ, ಹೋಗ್ತಾರೆ. ಅದಾದ್ಮೇಲೆ ವ್ಯಾಪಾರಿಗಳು ನೋಡಿ ಅವ್ರ ಪಾಡಿಗೆ ಅವ್ರು ಮತ್ತೆ ಯೂಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಮಾರಾಟನೂ ಮಾಡ್ತಾ ಇದ್ದಾರೆ. ಇನ್ನು ಕೇಳಿದವ್ರಿಗೆಲ್ಲ ಸಿಗುತ್ತೆ, ದುಡ್ಡು ಕೊಟ್ರೆ ಆಯ್ತು ಅಷ್ಟೇ. ಬಿಬಿಎಂಪಿ ಅಧಿಕಾರಿಗಳಿಗೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇವರು ಹೆಸರಿಗೆ ಮಾತ್ರ ಹೋಗ್ತಾರೆ, ದಾಳಿ ಮಾಡ್ತಾರೆ. ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಮಾಡ್ತಾ ಇದೀವಿ, ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬಿಟ್ಟಿದೀವಿ, ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಅವ್ರು ಅಂದ್ಕೊಂಡಿದಾರೋ ಅಥವಾ ಜಾಣ ಕುರುಡುತನೋ ಗೊತ್ತಿಲ್ಲ. ಆದ್ರೆ ವ್ಯಾಪಾರಸ್ಥರು ಮಾತ್ರ ಬೇಕಾಬಿಟ್ಟಿ ಮಾರಾಟ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ ಬೆಂಗಳೂರಿನ ಸಾಕಷ್ಟು ಏರಿಯಾದಲ್ಲಿ ಅಂತ. ಬೆಂಗಳೂರಿನ ಚಿಕ್ಕಪೇಟೆ ಅವೆನ್ಯೂ ರೋಡ್ನ ಪುಟ್ಟ ಪ್ಲಾಸ್ಟಿಕ್ ಶಾಪ್ನಲ್ಲೂ ಇದೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ನಿಷೇಧಿತ ಪ್ಲಾಸ್ಟಿಕ್ ಕೇಳಿದ್ರೆ ತೆಗೆದು ತೋರಿಸ್ತಾರೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಎಲ್ಲವೂ ಬಹಿರಂಗ ಆಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದೆಯಾ? ಇಲ್ಲ ಸರ್, ಪ್ಲಾಸ್ಟಿಕ್ ಇಲ್ಲ, ಏನಿಲ್ಲ, ಪೇಪರ್ ಅಷ್ಟೇನಾ? ಎಲ್ಲಿ ಫಸ್ಟ್ ರೈಟ್, ರೈಟ್ ಅಲ್ಲ, ಮುಂದೆ ಹೋಗಿ ರೈಟ್. ಇಲ್ಲಿ ಸಿಗಲ್ವಾ? ಇಲ್ಲಿ ಇದು SDSM ಸರ್, ಇದು 120 ಅಲ್ಲ. ಅವ್ರೇನು ಇವರು ಎಲ್ಲ ನಿಷೇಧ ಅಂತಾರಲ್ಲ, ಇದೇನು ಯೂಸ್ ಇವ್ರು ಬಳಸ್ಬೋದಾ? ಇದು 200. ಇಷ್ಟು ಇದು ಜಾಸ್ತಿ ಆಯ್ತು ಕ್ವಾಲಿಟಿ. ಮಾಮೂಲಿ ಇದಕ್ಕೆ ಸರ್ ಆ ಸೈಡಲ್ಲಿ ಅದೇ ಕ್ವಾಲಿಟಿ ಇರೋದನ್ನ. ಇದು SDSM ಸರ್, ಇದು 200 GSM. ಇದು 120ನಾ? ಇದು 120. ಎಷ್ಟು ಸರ್ ಇದು? 190 kg. 1 kg ಎಷ್ಟು ಪೀಸ್ ಬರುತ್ತೆ? 300 ಪೀಸ್ ಬರುತ್ತೆ. ಇದು ಓಕೆನಾ? ಇದು ಗೌರ್ಮೆಂಟ್ ಮತ್ತೇನೋ ಹೇಳಿದಾರಲ್ಲ, ಈಗೇನೋ ನಿಷೇಧ ಆಕ್ಚುಲಿ ಇದು ಯೂಸ್ ಮಾಡಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಓ, ಇದು ಯೂಸ್ ಮಾಡಂಗಿಲ್ವಾ ಇದನ್ನ? ಅದು ಹಳೇದಿದೆ, ಸ್ವಲ್ಪ ಅಧಿಕ ಅಷ್ಟೇ. ಓ, ಹಳೇದು. ಇದಕ್ಕೂ ಇದಕ್ಕೆ ಎಷ್ಟು ಸರ್ ದುಡ್ಡು ಕಡಿಮೆ? ದುಡ್ಡು ಒಂದೇ, ಪೀಸ್ ಕಮ್ಮಿ ಬರುತ್ತೆ. ಇದು ಕಮ್ಮಿ ಬರುತ್ತೆ, ಇದು ಜಾಸ್ತಿ ಬರುತ್ತೆ. ಸೇಮ್ ರೇಟಾ? ಇದು ಇನ್ನು ಬಿಬಿಎಂಪಿ ಅವ್ರು ಬಂದ್ರೆ, ಅಧಿಕಾರಿಗಳು ಬಂದ್ರೆ ಅವ್ರನ್ನ ಯಾಮಾರ್ಸಕ್ಕೆ ಅಂತ ಸುಮಾರು 2-3 ಬೋರ್ಡ್ ಅನ್ನ ಮಾಡಿಸಿದಾರಂತೆ ಮಾಲೀಕರು. ನೇಮ್ ಬೋರ್ಡ್ ನಲ್ಲೊಂದು, ಒಳಗೊಂದು ಮಾರಾಟ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ಅಕ್ರಮವನ್ನ ಹೇಗೆಲ್ಲ ಯಾಮಾರಿಸ್ತಾರೆ ಅದನ್ನು ನೋಡಿ ನೀವು. 500 ಪೀಸಸ್ ಎಷ್ಟಾಗುತ್ತೆ? ನನಗೆ ರೇಟ್ ಬೇಕು. ಪೀಸ್ ಲೆಕ್ಕ ಇಲ್ಲ ಸರ್, ಕೆಜಿ ಲೆಕ್ಕ. ಹೌದಾ? 500 ಪೀಸಸ್ ಎಷ್ಟಾಗ್ಬೋದು? ನಮಗೆ ಹೇಗೆ ಗೊತ್ತಾಗುತ್ತೆ? ಸೈಜ್ ಯಾವ್ದು ಹೇಳಿ? 7/10 ಆರ್ 8/10 ಅಲ್ಲ, ಎರಡರಲ್ಲಿ ಒಂದು ಬೇಕು. ನೀವು ರೇಟ್ ಹೇಳಿದ್ರೆ ಅದ್ರ ಮೇಲೆ 250 ಪೀಸ್. ಓಕೆ, ಎಷ್ಟು? 200. ಇದಿರುತ್ತಲ್ಲ ಮಾಮೂಲಿ, ಮೊದಲು ಕೊಡ್ತಾ ಇದ್ರಲ್ಲ, ಬ್ಯಾನ್ ಮುಂಚಿತ ಕೊಡ್ತಾ ಇದ್ರಲ್ಲ, ಆ ರೀತಿ ತಾನೆ. ಇದು 710 ಆದ್ರೆ ಎಷ್ಟಾಗುತ್ತೆ? 250 ಪೀಸ್ ಬರ್ಬೋದು. ಓಕೆ. ಇದು 810 ಆದ್ರೆ
ಅದು 200 ಪೀಸ್ ಬರ್ಬೋದು. ಇಲ್ಲಿ ನೋಡಕ್ ಸಿಗ್ತದ ಒಂದು ಪೀಸ್ ಆದ್ರೂ? ಬ್ರ್ಯಾಂಡ್ ಐಟಮ್ ಇದೆ, ತೋರಿಸ್ಬೇಕು ಅಂದ್ರೆ ಹೆಂಗೆ ತೋರ್ಸೋಕ್ಕಾಗತ್ತೆ ಹೇಳಿ. BBMP ಅವ್ರು ಬಂದ್ರೆ ತೊಂದರೆ ಮಾಡ್ತಾರೆ, ನಿನಗೆ ಮಾಡ್ತಾರೆ, ನನಗೆ ಮಾಡ್ತಾರೆ. ನಾವು ಅದನ್ನ ಕವರ್ನಾಗ ಹಾಕೊಂಡು ಹೋಗ್ತೀವಿ. 2 ಕಿಲೋ ಅಷ್ಟೇ. ಎಷ್ಟು GSM ಸರ್ ಇದು? GSM ಗೊತ್ತಿಲ್ಲ ನನಗೆ, ಕೆಲವು ಇದೆ ಅಷ್ಟೇ. ಇಲ್ಲಿದೆ, ಬೇರೆ ಕಡೆ ತರಬೇಕಾ ಸರ್? ಇಲ್ಲಿದೆ ಸರ್, ಇಲ್ಲಿದೆ, ಕೊಡ್ತೀನಿ. ಸೈಜ್ ಹೇಳಿದ್ದೀನಿ, ಟಕ್ ಅಂತ ಕೊಡ್ತೀನಿ. ಬರಲ್ಲ ಓಪನ್ ಇರುತ್ತೆ ಸರ್. ಮಾರ್ಕೆಟ್ ಅಲ್ಲಿ ಯಾವ ಬ್ರ್ಯಾಂಡ್ ಐಟಮ್ ಯಾರು ತೋರಿಸಲ್ಲ ಸರ್, ಅದು ನಾವು ತೋರಿಸ್ತಾ ಇರೋದು ಯಾರು ತೋರಿಸಲ್ಲ ಸರ್. ಕೇಳಿದ್ರೆ ಐಟಮ್ ಕೊಡೋದಿಲ್ಲ, ಕಡೆಗೆ ಸಿಗ್ತಾ ಇಲ್ಲ ಬ್ಯಾನ್ ಐಟಮ್. ನಾವು ತೋರಿಸ್ತಾ ಇರೋದನ್ನ ಒಂದು ರಿಕ್ಸ್ ಸರ್. ಇಲ್ಲ, ಏನ್ ಗೊತ್ತಾ ಸರ್, ಕೇಳಿ, ನಮಗೆ ಇದು ಗೊತ್ತಿಲ್ಲ. ಟೆಂಪಲ್ ನಾವು ಟೆಂಪಲ್ಗೆ 2 ಐಟಮ್ ಕರೆಕ್ಟ್. ಈಗ ನಾವು ತೋರಿಸ್ತಾ ಇರೋದನ್ನ ರಿಕ್ಸ್ ಸರ್. ಈಗ ಬಂದ್ರೆ ಫೈನ್ ಹಾಕ್ಬಿಡ್ತಾರೆ. ಮಾರ್ಕೆಟ್ ಅಲ್ಲಿ ನೀವು ಕೇಳಿ ಒಂದ್ಸತಿ, ಯಾರು ಒಂದು ಪ್ಯಾಕೆಟ್ ಕೊಡೋದಿಲ್ವಾ? ಅಲ್ಲ, ಕೆಲವು ಕಡೆಗೆ ತೋರಿಸ್ತಾ ಇದ್ರು, ಕೆಲವು ಕಡೆಗೆ ಇಲ್ಲ, ತೋರ್ಸಲ್ಲ ಸರ್. ಕೃಷಿ ಇದ್ರೆ ತೋರಿಸ್ತಾರೆ, ಇಲ್ಲ ತೋರ್ಸಲ್ಲ ಸರ್. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೀವೊಂದ್ 2-3 ಅಂಗಡಿಗೆ ಹೋಗಿದ್ದೀರಾ, ರಿಯಾಲಿಟಿ ಚೆಕ್ ಮಾಡಿದಾಗ ಎಷ್ಟು ರಾಜಾರೋಷವಾಗಿ ತೋರಿಸ್ತಾ ಇದ್ದಾರೆ ನೋಡಿ. ಬಟ್ BBMP ಅಧಿಕಾರಿಗಳು ಪದೇ ಪದೇ ಹೇಳ್ತಾರೆ, ನಾವು ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಮಾಡಕ್ ಹೊರಟಿದೀವಿ, ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರನ್ನು ಮಾಡಕ್ ಹೊರಟಿದೀವಿ, ಬ್ಯಾನ್ ಆಗ್ಬಿಟ್ಟಿದೆ ಅಂತ ಸರ್ಕಾರ ಹೇಳಿದ್ರು. ಇವೆಲ್ಲ ಹೆಂಗ್ ಸಾಧ್ಯ? ಹಾಗಾದ್ರೆ ಅಧಿಕಾರಿಗಳಿಗೆ ಗೊತ್ತಿದ್ದು ಅವರೇನು ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದಾರ, ಅಥವಾ ವ್ಯಾಪಾರಿಗಳು ಯಾಮಾರಿಸ್ತಾ ಇದಾರ? ಏನ್ ಕತೆ ಇದು? ಶರ್ಮಿತಾ, ಜುಲೈ 1ನೇ ತಾರೀಕಿಂದ ಪ್ಲಾಸ್ಟಿಕ್ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿದೆ, ಅದು ನಿಜ ಕೂಡ ಹೌದು. ಆದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಾಜಾರೋಷವಾಗಿ ಈಗಲೂ ಕೂಡ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರಾಟ ಆಗ್ತಾ ಇದೆ. BBMP ಹೇಳ್ತಾ ಇದೆ, ನಾವು ಎಲ್ಲ ಕಡೆಗೆ ರೇಡ್ ಮಾಡ್ತಾ ಇದೀವಿ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇರುವಂತ ಎಲ್ಲೆಲ್ಲಿ ಸಿಂಗಲ್ ಯೂಸ್ ಸೇಲ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕೂಡ ನಾವು ರೇಡ್ ಮಾಡಿ ವಶಕ್ಕೆ ತೆಗೆದುಕೊಳ್ತಾ ಇದೀವಿ. ಆ ರೀತಿಯಾದಂಥ ಘಟನೆಗಳು, ಅಂದ್ರೆ ಸೇಲ್ ಮಾಡ್ತಿರುವಂತಹ ಘಟನೆಗಳು, ಪ್ರಸಂಗಗಳು ತುಂಬಾ ಕಡಿಮೆ ಅನ್ನುವಂಥ ಮಾತನ್ನ BBMP ಜಂಬದಿಂದ, ಜವಾಬ್ದಾರಿಯಿಂದ ಹೇಳ್ತಾ ಇದೆ. ಆದ್ರೆ ವಾಸ್ತವವಾಗಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಾಗ, ಅದರಲ್ಲೂ ಕೂಡ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಆಲ್ಮೋಸ್ಟ್ 80% ಎಲ್ಲಾ ಶಾಪ್ಗಳಲ್ಲಿ ನಿಮಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ನಿಷೇಧವಾಗಿರುವಂತಹ ಪ್ಲಾಸ್ಟಿಕ್ ಏನಿದೆ ಅಂದ್ರೆ 100 ಮೈಕ್ರಾನ್ಗಿಂತ ಕಡಿಮೆ ಇರುವಂತ ಇನ್ನು ಪ್ಲಾಸ್ಟಿಕ್ ಏನಿದೆ, ಏಕ ಬಳಕೆಯ ಪ್ಲಾಸ್ಟಿಕ್ ರಾಜಾರೋಷವಾಗಿ ಮಾರಾಟವಾಗ್ತಾ ಇದೆ. ಕೇಳಿದ ಪ್ರತಿಯೊಬ್ಬರಿಗೂ ಕೂಡ ಮಾರಾಟ ಮಾಡ್ಲಿಕ್ಕೆ, ಅಂದ್ರೆ ಅಲ್ಲಿ ಕೇಜ್ ಗಟ್ಲೆ ಪ್ಲಾಸ್ಟಿಕ್ ಅನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. BBMP ಮತ್ತು ಸರ್ಕಾರಿ ಸಿಬ್ಬಂದಿಗಳು ರೇಡ್ ಮಾಡಿದಾಗ ಯಾಮಾರಿಸಲಿಕ್ಕೆ ಯಾವ ರೀತಿ ಬೇಕೋ ಆ ಎಲ್ಲ ತಂತ್ರಗಳನ್ನು ಕೂಡ ಪ್ಲಾಸ್ಟಿಕ್ ಸೇಲ್ ಮಾಡ್ತಿರುವಂತ ವ್ಯಾಪಾರಿಗಳೆಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಮುಂಭಾಗದಲ್ಲಿ ನಿಮಗೆ ನಿಷೇಧ ಇಲ್ಲದೆ ಇರುವಂತ ಉತ್ತಮ ಕ್ವಾಲಿಟಿ ಇರುವಂತ ಪ್ಲಾಸ್ಟಿಕ್ಗಳ ಮಾದರಿಗಳ ಸ್ಯಾಂಪಲ್ಗಳನ್ನ ಇಟ್ಕೊಂಡಿರ್ತಾರೆ. ಅದರ ಹಿಂಭಾಗದಲ್ಲಿ, ಅಂದ್ರೆ ಯಾರು ಕಸ್ಟಮರ್ ಬಂದು ಕೇಳ್ತಾರೆ ಅವರಿಗೆ ಬ್ಯಾಕ್ ಸೈಡ್ ಅಲ್ಲಿ ನಿಷೇಧ ಇರುವಂತಹ ಪ್ಲಾಸ್ಟಿಕ್ ಗಳನ್ನು ಕೂಡ ಸ್ಯಾಂಪಲ್ಸ್ ಗಳನ್ನು ತೋರಿಸ್ತಾರೆ. ಇಲ್ಲೇ ಸಿಗುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ, ನ್ಯೂಸ್ 18 ಕನ್ನಡದ ಪ್ರಶ್ನೆಗೆ ಇಲ್ಲೇ ಸಿಗುತ್ತೆ, ನಿಮಗೆ ಎಷ್ಟು ಕೆಜಿ ಬೇಕು ಹೇಳಿ ಸರ್, ಅಷ್ಟು ಕೆಜಿ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಒಂದು, ಹೊಸದಾಗಿರುವಂತಹ ರೇಟ್ಗೂ ಮತ್ತು ಹಳೆಯ ಪ್ಲಾಸ್ಟಿಕ್ಗೂ ಒಂದೇ ರೇಟ್ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಅದನ್ನು ಕೂಡ ಸೇಮ್ ರೇಟ್ಗೆ ಕೊಡ್ತೀವಿ, ಬೇಕಾದ್ರೆ ತಗೊಂಡು ಹೋಗಿ ಅಂತ ಹೇಳಿ. ಸೊ ಚಿಕ್ಕಪೇಟೆಯಲ್ಲಿರುವಂತಹ 80% ಈಗಾಗಲೇ ಅಲ್ಲಿ ಹಲವೆಡೆ BBMP ರೇಡ್ ಕೂಡ ಮಾಡಿದೆ. ರೇಡ್ ಮಾಡಿದ ಮೇಲೂ ಕೂಡ ಅಲ್ಲಿರುವಂತ ಮಾರಾಟಗಾರರಿದ್ದಾರೆ ಆರಾಮಾಗಿ ಸೇಲ್ ಮಾಡ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಇವೆಲ್ಲವೂ ಕೂಡ ಪರಿಸರಕ್ಕೆ ಹಾನಿ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ನೀಡಿತ್ತು. ಅದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರನು ಕೂಡ ಜುಲೈ 1ನೇ ತಾರೀಕಿಂದ ವ್ಯಾಪಾರಿಗಳಿಗೆ ನೀವು ಈ ಪ್ರಶ್ನೆನ ಕೇಳೋ ಪ್ರಯತ್ನ ಪಟ್ರ, ಅಂದ್ರೆ ಪರಿಸರಕ್ಕೆ ಎಷ್ಟು ಹಾನಿ ಆಗುತ್ತೆ, ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಅರಿವಿದೆಯಾ? ಸರಿ, ವ್ಯಾಪಾರಸ್ಥರು ಏನೋ ಹೊಟ್ಟೆಪಾಡಿಗಾಗಿ ಈ ಪ್ಲಾಸ್ಟಿಕ್ ಎಲ್ಲ ಇನ್ನೂ ಇಟ್ಕೊಂಡಿದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ, ಕೇಳದವ್ರಿಗೆ ಕೊಡ್ತಾರೆ, ಸರಿ, ಆದ್ರೆ ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋ ಅರಿವಿದೆಯಾ ಅವ್ರಿಗೆ? ಖಂಡಿತವಾಗಿಯೂ ಕೂಡ ಶರ್ಮಿತಾ ಅವರಿಗೆ ಅರಿವಿದೆ. ಆದ್ರೆ ಇರುವಂತ ಈಗಾಗಲೇ ಪ್ರೊಡಕ್ಷನ್ ಅಥವಾ ಸೇಲ್ ಮಾಡಿರೋದು ಅಥವಾ ಖರೀದಿ ಮಾಡಿರುವಂತ ಪ್ಲಾಸ್ಟಿಕ್ ಏನಿದೆ ಅದನ್ನ ನಾವು ಸೇಲ್ ಮಾಡಬೇಕಾಗಿದೆ. ಅದನ್ನ ಯಾವ ರೀತಿ ಸೇಲ್ ಮಾಡಬೇಕು ಅನ್ನೋದು ಮಾತ್ರ ಯೋಚನೆ ಇರುತ್ತೆ. ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು. ಯಾವಾಗ್ಲೂ ಕೂಡ ಈ ರೀತಿಯಾದಂತ ಯೋಚನೆಯಲ್ಲೇ ಇರ್ತಾರೆ. ಯಾಕಂದ್ರೆ ಈಗಾಗಲೇ ಮೊದಲೇ ಖರೀದಿ ಮಾಡಿರುವಂತ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ಜುಲೈ 1ನೇ ತಾರೀಕಿಂದ
ಕಂಪ್ಲೀಟ್ ಆಗಿ ನಿಷೇಧ ಹೇರಿರೋದ್ರಿಂದ ಇರುವಂತ ದಾಸ್ತಾನು ಏನಿದೆ ಅದನ್ನ ಹೇಗಾದ್ರೂ ಮಾಡಿ ಸೇಲ್ ಮಾಡಬೇಕು. ಈಗ ಈಕ್ವಲ್ ರೇಟ್ ಅಲ್ಲಿ ಮಾರ್ತಾ ಇದ್ದಾರೆ, ಅಂದ್ರೆ ಹೊಸ ಪ್ಲಾಸ್ಟಿಕ್ ರೇಟ್ ಏನಿದೆ 200 ರೂಪಾಯಿ ಕೆಜಿ, 290 ರೂಪಾಯಿ ಕೆಜಿ, ಅದೇ ರೇಟ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಕಠಿಣ ಆದ್ರೆ ಅದನ್ನ ನಿಜವಾಗ್ಲೂ ಕೂಡ ಮಾರಾಟ ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ಅದನ್ನು ಕೂಡ ಸೇಲ್ ಮಾಡ್ತಾರೆ. ಒಂದಷ್ಟು ಕಡಿಮೆ ರೇಟ್ ಬಂದರೂ ಚಿಂತೆ ಇಲ್ಲ, ಅವನ್ನ ಸೇಲ್ ಮಾಡಬೇಕು ಅನ್ನುವಂತ ಹಠಕ್ಕೆ ಬಿದ್ದಿರೋ ರೀತಿಯಾದಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳು ಬರೀ ತೋರಿಕೆಗೆ ರೇಡ್ ಮಾಡೋದಲ್ಲ, ನಿಜವಾಗ್ಲೂ ಈಗ ನ್ಯೂಸ್ 18 ಕನ್ನಡ ತೋರಿಸ್ತಾ ಇದೆ, ಅಲ್ಲೆಲ್ಲ ಕೂಡ ರೇಡ್ ಮಾಡಿ ಅವುಗಳನ್ನ ವಶಕ್ಕೆ ಪಡಿಬೇಕು. ಆ ಮೂಲಕ ಪರಿಸರ ಹಾನಿ ಆಗೋದನ್ನ ತಪ್ಪಿಸಬೇಕಾಗಿದೆ. ಬೆಂಗಳೂರಲ್ಲಿ ಸಿಕ್ಕಂತ ಶಂಕಿತ ಉಗ್ರನ ಮತ್ತಷ್ಟು ಮಾಹಿತಿ ಬಯಲಿಗೆ ಬಂದಿದೆ. ಹೈದರಾಬಾದ್ ಟು ಬೆಂಗಳೂರಿನ ನಂಟು ಹಾಗಾದ್ರೆ ಹೇಗಿದೆ? ನ್ಯೂಸ್ 18 ಕನ್ನಡದಲ್ಲಿ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತೀವಿ. ಬೆಂಗಳೂರಲ್ಲಿ ಸಿಕ್ಕಿರುವಂತಹ ಶಂಕಿತ ಉಗ್ರನ ಬಗ್ಗೆ ಮತ್ತಷ್ಟು ಮಾಹಿತಿ ಬಯಲಿಗೆ ಬಂದಿದೆ. ಹೈದರಾಬಾದ್ ಟು ಬೆಂಗಳೂರಿನ ನಂಟು ಹೇಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಿದೆ. ಶಂಕಿತ ಉಗ್ರ ಅಖ್ತರ್ ಸುಳಿವು ಕೊಟ್ಟಿದ್ದೆ ಈ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್. ಅಖ್ತರ್ ಹುಸೇನ ಸೋಷಿಯಲ್ ಮೀಡಿಯಾ ಮೇಲೆ ಅಕೌಂಟ್ಗಳ ಮೇಲೆ ತೀವ್ರ ನಿಗಾ ಇಟ್ಟಿದ್ರಂತೆ. ಈ ಟೆಲಿಗ್ರಾಮ್ ಮೆಸೆಂಜರ್ ಮೂಲಕ ಈತ ಆಕ್ಟಿವ್ ಆಗಿದ್ದ ಅನ್ನೋದು ಗೊತ್ತಾಗಿದೆ. ಸೊ ಇದರಲ್ಲೇನೆ ಹಲವಾರು ವ್ಯಕ್ತಿಗಳ ಜೊತೆ ಆತ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದನ್ನ ಪತ್ತೆ ಹಚ್ಚಿದ್ದಾರೆ. ಕೆಲವೊಂದು ಗಂಭೀರ ವಿಚಾರಗಳ ಬಗ್ಗೆ ಈತ ಚರ್ಚೆಯನ್ನ ಮಾಡಿದ್ದ, ಅದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೇ ಮಾಡಿರೋದ್ರಿಂದ ಅದ್ರ ಮೇಲೆ ಅಧಿಕಾರಿಗಳು ನಿಗಾ ಇಟ್ಟಿದ್ರು. ಇದನ್ನೆಲ್ಲ ಗಮನಿಸ್ತಾ ಇದ್ದಿದ್ದು ಕೌಂಟರ್ ಇಂಟೆಲಿಜೆನ್ಸ್ ಸೆಲ್. ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಎಲ್ಲ ಮಾಹಿತಿಗಳನ್ನ ರವಾನೆ ಮಾಡಿದ್ದಾರೆ. ಆರೋಪಿ ಬಗ್ಗೆ ಮಾಹಿತಿ ಮತ್ತೆ ಟವರ್ ಲೊಕೇಶನ್ ಸಮೇತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಮಾಹಿತಿ ಬಂದ ತಕ್ಷಣ ಸಿಸಿಬಿ ಅಧಿಕಾರಿಗಳು ಒಂದು ಟೀಮ್ ಅನ್ನ ರಚನೆ ಮಾಡಿಕೊಂಡು ಆತನನ್ನ ಚೇಸ್ ಮಾಡಿದ್ದಾರೆ. ಅಂದ್ರೆ ಆರೋಪಿಯನ್ನ ಅಲ್ಲಿ ಹೋಗಿ ಬಂಧಿಸಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ವಿಶೇಷ ತಂಡವನ್ನ ರಚಿಸಿ ತಿಲಕ್ ನಗರಕ್ಕೆ ದೌಡಾಯಿಸಿದ್ದಾರೆ. ಇನ್ನು ಕೆಲಸ ಮುಗಿಸಿ ಬಂದ ಹುಸೇನ್ಗೆ ಬಲೆಯನ್ನ ಬೀಸಿದ್ದಾರೆ ಸಿಸಿಬಿ ಪೊಲೀಸರು. ದೇಶದ ಹಲವು ಪ್ರಕರಣಗಳ ಸುಳಿವನ್ನ ಪತ್ತೆ ಹಚ್ಚಿರೋದು ಇದೇ ಕೌಂಟರ್ ಇಂಟೆಲಿಜೆನ್ಸ್. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 Big breaking.